ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಗೋಳಿ ಬಜೆ ಗೋಳಿ ಬಜೆ ಮಂಗಳೂರು ಸ್ಟೈಲಲ್ಲಿ ಇದನ್ನು ಗೋಳಿ ಬಜೆ ಅಂತ ಹೇಳ್ತಾರೆ. ಕೆಲವರು ಮೈಸೂರು ಬೋಂಡ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಇದಕ್ಕೆ ಹೆಸರಿದೆ. ತುಂಬ ಫೇಮಸ್ ಇಲ್ಲಿ ಮಂಗಳೂರಲ್ಲಿ. ಇದು ಚಟ್ನಿಯೊಂದಿಗೆ, ಸಾರೊಂದಿಗೆ, ಎಲ್ಲದರೊಂದಿಗೂ ಚೆನ್ನಾಗಾಗುತ್ತೆ. ಸ್ಮೂತಾಗಿ, ತುಂಬ ಬಿಸಿ ಬಿಸಿ ಉಂಟು ಇವಾಗ. ಸ್ಮೂತಾಗಿ ಮಾಡಲು ತುಂಬ ಈಸಿ ಹಾಗೂ ತಿನ್ನಲು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ. ಕರೆಕ್ಟಾಗಿ ಇವತ್ತು ನಾನು ಹೇಳ್ತೀನಿ ಯಾವ ರೀತಿ ಮಾಡೋದಂತ ಹೇಳಿ. ಅದೇ ರೀತಿ ನೀವು ಮಾಡಿ, ಖಂಡಿತವಾಗಲೂ ನಿಮ್ಮ ಗೋಳಿ ಬಜ್ಜಿ ಕೂಡ ಇದೇ ರೀತಿ ಆಗುತ್ತೆ. ಓಕೆ, ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ನೋಡಿ ಅವರು ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇರಿ. ಹಾಗೂ ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ, ತುಂಬ ಈಸಿಯಾಗಿರುವಂಥದ್ದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಡಿ. ಒಂದು ನಿಮಗೆ ಖಂಡಿತವಾಗಲೂ ಯೂಸ್ಫುಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ. ಓಕೆ, ಇವಾಗ ನಾನು ಕರೆಕ್ಟಾಗಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಅದೇ ರೀತಿ ಮೆಜರ್ಮೆಂಟಲ್ಲಿ ನೀವು ಮಾಡಿ, ಖಂಡಿತವಾಗಲೂ ಚೆನ್ನಾಗಿ ಬರುತ್ತೆ. ಓಕೆ ನೋಡಿ, ಫಸ್ಟಿಗೆ ನಾನು 1 ಕಪ್, ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. ದೊಡ್ಡ ಕಪ್ ಸಿಗುತ್ತೆ ನೋಡಿ, ಅದರಲ್ಲಿ 1 ಕಪ್ಪಷ್ಟು ಮೈದಾ, ಆಲ್ ಪರ್ಪಸ್ ಫ್ಲೋರ್ ಅಂತ ಹೇಳ್ತಾರೆ ನೋಡಿ, ಮೈದಾವನ್ನು ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್. ಹಾಗೂ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಮೊಸರು, ಗಟ್ಟಿ ಮೊಸರು ಉಂಟು ನೋಡಿ ಅದು. ಆಮೇಲೆ ಸೇಮ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ, ಅದೇ ಕಪ್ ಎಲ್ಲನೂ ನಾನು ಯೂಸ್ ಮಾಡೋದು. ಇವಾಗ ನೋಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಜಾಸ್ತಿ ಉಪ್ಪು ಆಗೋದು ಬೇಡ, ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದರೆ ಸಾಕು. ಓಕೆ, ಇವಾಗ ಫಸ್ಟಿಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೇನು ಮಾಡಬೇಕು, ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ಒಮ್ಮೆಲೆ ನೀರು ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಒಳ್ಳೆ ರೀತಿಯಲ್ಲಿ ಇದರಲ್ಲಿ ನೀರು ಹಾಕಬೇಕು. ಹಾಗಾಗಿ ಒಮ್ಮೆಲೆ ನೀರು ಹಾಕಬೇಡಿ, ಯಾಕೆ ಸಕ್ಕರೆ ಅದರ ನೀರು ಬಿಟ್ಟರೆ ಮತ್ತು ತುಂಬ ನೀರಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ಸಕ್ಕರೆ ಕರೆಕ್ಟಾಗಿ ಕರಗಲಿ. ಆಮೇಲೆ ಅದಕ್ಕೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ನೀರು ಹಾಕಿದರೆ ಆಯಿತು. ನೋಡಿ ಇವಾಗ ನಾನು ಗಟ್ಟಿಯಾಗಿ ಇಟ್ಟು ನೋಡಿ ಇದನ್ನು ಈ ರೀತಿ ಕರೆಕ್ಟಾಗಿ ಕಲಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕರೆಕ್ಟಾಗಿ ಸಕ್ಕರೆ ಚೂರು ಕೂಡ ಉಳಿಬಾರ್ದು, ಕರೆಕ್ಟಾಗಿ ಸಕ್ಕರೆ ನೀರಾಗಬೇಕು. ಯಾಕೆಂದರೆ ಸಕ್ಕರೆ ಉಳಿದರೆ ಏನಾಗುತ್ತೆ ಅಂದರೆ, ನೀವು ನೀರೆಲ್ಲ ಹಾಕಿಡ್ತೀರಿ, ಆಮೇಲೆ ಸಕ್ಕರೆ ನೀರಾಗುತ್ತೆ, ತುಂಬ ನೀರಾಗುತ್ತೆ, ಬಿಡಲಿಕ್ಕೆ ಆಗೋದಿಲ್ಲ ಗೋಳಿ ಬಜೆ. ಆಮೇಲೆ ನೋಡಿ ಕರೆಕ್ಟಾಗಿ ಸಕ್ಕರೆ ನೀರಾಗಬೇಕು ನೋಡಿ. ಈ ರೀತಿ ಗಟ್ಟಿ ಇರಬೇಕು. ಹಾಕುವಾಗ ಟಪ್ ಅಂತ ಬೀಳಬೇಕು ಕೈಯಿಂದ, ಕೈಗೆ ಅಂಟಬಾರ್ದು, ಅಷ್ಟು ಗಟ್ಟಿ ಇರಬೇಕು, ನೀರು ಇರಬಾರ್ದು. ಈ ರೀತಿ ಹದಕ್ಕೆ ನೀವು ತರಬೇಕು. ಕೆಲವರು ನೀರು ಮಾಡ್ತಾರೆ ಬಿಡುವಾಗ, ಮತ್ತು ಕರೆಕ್ಟ್ ರೌಂಡ್ ಶೇಪ್ ಬರಲ್ಲ, ಆಮೇಲೆ ಒಳಗಡೆ ಟೊಳ್ಳು ಆಗುತ್ತೆ. ಹಾಗಾಗಿ ಈಗ ನಾನು ನೋಡಿ 1/4 ಸ್ಪೂನಷ್ಟು ನಾನಿಲ್ಲಿ ಸೋಡಾ ಪೌಡರ್, ಬೇಕಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾ ಹೇಳ್ತಾರೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೂ ಹೆಚ್ಚಿಟ್ಟ ಕೊತ್ತಂಬರಿ, 2 ಹಸಿಮೆಣಸು, ಸ್ವಲ್ಪ ಶುಂಠಿ ಹಾಗೂ ಕರಿಬೇವು ಸೊಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು. ಇದೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಾಗುತ್ತೆ. ಓಕೆ ನೋಡಿ, ಈ ರೀತಿ ಬರಬೇಕಿದು. ಆಮೇಲೆ ಇದನ್ನು 1 ಗಂಟೆವರೆಗೂ ಮುಚ್ಚಿಡಬೇಕು. ಓಕೆ, 1 ಗಂಟೆ ಆಗಿದೆ ಕರೆಕ್ಟಾಗಿ. 1 ಗಂಟೆ, ಅದಕ್ಕಿಂತ ಜಾಸ್ತಿ ಇಟ್ಟರೆ ಒಳ್ಳೆಯದೇ, ಆದರೆ 1 ಗಂಟೆ ಆದರೂ ನೀವು ಇಡಲೇಬೇಕು. ಚೆನ್ನಾಗಿ ಅದು ಉಬ್ಬಬೇಕು, ಆವಾಗ ಮಾತ್ರ ಚೆನ್ನಾಗಿ ಬರೋದು ಅದು. ಕೆಲವರು ಆವಾಗಲೇ ಮಾಡಿ ತೆಗಿತಾರೆ, ಮಾಡ್ಬೋದು, ಆದರೆ ಏನಾಗುತ್ತೆ ಅಂದರೆ ಒಳಗಡೆ ಅಷ್ಟು ನಿಮಗೆ ಮೆದುವಾಗಿ ಬರಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ 1 ಗಂಟೆ ಆದರೂ ಇಡಿ, ಆವಾಗ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ 1 ಗಂಟೆ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಬಲ್ಸ್ ಬಂದಿದೆ, ಚೆನ್ನಾಗಿ ಉಬ್ಬಿದೆ ಇದು. ಹಾಗೂ ಎಣ್ಣೆ ಕೂಡ ಬಿಸಿ ಆಗ್ತಾ ಉಂಟು. ಎಣ್ಣೆ ಓವರ್ ಬಿಸಿ ಮಾಡಬೇಡಿ, ಮೀಡಿಯಮ್ ಬಿಸಿಯಲ್ಲಿ ಇರಲಿ. ಆಮೇಲೆ ಒಂದೊಂದಾಗಿ ಬಿಡಬೇಕು, ಇಲ್ಲದ್ರೆ ಒಳಗಡೆ ಬೇಯೋದಿಲ್ಲ, ಹೊರಗಡೆ ಮಾತ್ರ ಬೇಗನೆ ಕಪ್ಪಾಗುತ್ತೆ ನೋಡಿ. ಈ ರೀತಿ ನೋಡಿ ಸೈಡಿಂದ ನೋಡಿ, ನಾವು ಏನು ಮಾಡಬೇಕಂದ್ರೆ ಗೋಳಿ ಬಜೆ ಬಿಡುವಾಗ ಸ್ವಲ್ಪ ತಣ್ಣೀರಲ್ಲಿ ಕೈ ಮುಳುಗಿಸಿ ನೋಡಿ, ಸೈಡಿಂದ ಈ ರೀತಿ ತೆಗಿಬೇಕು. ಆವಾಗ ರೌಂಡ್ ಶೇಪಲ್ಲಿ ಬರುತ್ತೆ, ಟಪಕ್ಕಂತ ಬೀಳಬೇಕು ನೋಡಿ. ಈ ರೀತಿ ನೋಡಿ, ಒಮ್ಮೆಲೆ ಕೈಯಿಂದ ಕೆಳಗೆ ಹಾಕಿಬಿಡಬೇಕು. ಆವಾಗ ಮಾತ್ರ, ನೀವು ಜಾಸ್ತಿ ಎಳ್ಕೊಂಡ್ರೆ ರೌಂಡ್ ಶೇಪಲ್ಲಿ ಬರಲ್ಲ, ಸೈಡಿಗೆ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ.
ಹಾಗೆ ನೋಡಿ ಈ ರೀತಿ ಬೀಳಬೇಕು ಟಪಕ್ ಹಾಗೆ ಕೆಳಗಡೆ. ಹಾಗೂ ಬಿಸಿ ಇರಬಾರ್ದು ತುಂಬ ಎಣ್ಣೆ, ನಾನು ಹೇಳಿದೆ ಆಲ್ರೆಡಿ. ತುಂಬ ಜೋರು ಕೂಡ ಇರಬಾರ್ದು, ಬೆಂಕಿ ಕರೆಕ್ಟಾಗಿ ನೋಡಿ ಈ ರೀತಿ ಬಿಡಬೇಕು. ಇಲ್ಲದಿದ್ದರೆ ಒಂದು ಕಪ್ಪಾಗುತ್ತೆ, ಒಳಗಡೆ ಬೇಯೋದಿಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಬೇಕು. ಈ ರೀತಿ ನೋಡಿ ಒಂದೊಂದಾಗಿ ಸೈಡಿಗೆ ಬಿಡ್ತಾ ಹೋದರೆ ಆಯಿತು. ನೋಡಿದ್ರಲ್ಲ ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು. ನೋಡಿ ಈ ರೀತಿ ಬರಬೇಕು. ಕೆಲವರು ಸ್ವಲ್ಪ ಹಿಟ್ಟು ತೆಳುವಾಗುತ್ತೆ, ಅವರು ಬಿಡುವಾಗ ಕೈಯಲ್ಲಿ ಜಾಸ್ತಿ ಉಳಿಯುತ್ತೆ. ನೋಡಿ ಟಪಕ್ಕಂದ ಕೈಯಿಂದ ಬೀಳಬೇಕು, ಆ ರೀತಿ ಹಿಟ್ಟಿರಬೇಕು. ಒಮ್ಮೆಲೆ ಉಬ್ಬಿ ಇಟ್ಟ ಮೇಲೂ ಅದು ತೆಳುವಾಗಿದೆ ಅಂತ ಆದರೆ ನೀವು ಸ್ವಲ್ಪ ಮೈದಾ ಬಿಡುವ ಟೈಮಲ್ಲಿ ಕೂಡ ಸ್ವಲ್ಪ ಮೈದಾ ಸೇರಿಸ್ಬೋದು, ಏನಾಗೋದಿಲ್ಲ. ನೋಡಿ ಕರೆಕ್ಟಾಗಿ ಮೇಲೆ ಕೆಳಗೆ ಮಾಡಿ ಇದನ್ನು ಫ್ರೈ ಮಾಡಬೇಕು. ಇದು ಏನಾಗುತ್ತೆ ಅಂದರೆ ಗೋಳಿ ಬಜೆ ಕರೆಕ್ಟಾಗಿ ಟರ್ನ್ ಆಗಲ್ಲ, ಯಾವಾಗಲೂ ರೌಂಡ್ ಬರುತ್ತೆ ನೋಡಿ ಅದು ಗೋಳಿ ಬಜೆ, ನೋಡಿ ಟರ್ನ್ ಆಗಲ್ಲ. ಹಾಗಾಗಿ ಸೈಡಿಂದ ಇದನ್ನು ಮೇಲೆ ಕೆಳಗೆ ಮಾಡ್ತಾನೆ ನಾವು ಫ್ರೈ ಮಾಡಬೇಕು. ಎರಡು ಸೈಡ್ ಕೂಡ ಕರೆಕ್ಟಾಗಿ ಫ್ರೈ ಆಗಬೇಕಲ್ವ, ಹಾಗಾಗಿ ಇಲ್ಲದಿದ್ದರೆ ಒಂದು ಸೈಡ್ ಒಳಗಡೆ ಬೇಯುವುದಿಲ್ಲ ಸರಿಯಾಗಿ, ಹಿಟ್ಟಿಟ್ಟು ಹಾಗೇ ಉಳಿಯುತ್ತೆ. ನೋಡಿ ಈ ರೀತಿ ಮೇಲೆ ಕೆಳಗೆ ಮಾಡ್ತಾನೆ ಇರಬೇಕು. ನೋಡಿ ಈ ರೀತಿ ಆಚೆ ಈಚೆ, ಯಾಕೆಂದರೆ ರೌಂಡ್ ಇರೋದ್ರಿಂದ ಅದು ಟರ್ನ್ ಆಗೋದಿಲ್ಲ ಯಾವಾಗಲೂ. ನೋಡಿ ಈ ರೀತಿ ಮಾಡಿದರೂ ಆಗುತ್ತೆ ನೋಡಿ ಹೀಗೆ. ಆವಾಗ ಎಲ್ಲ ಸೈಡ್ ಕರೆಕ್ಟಾಗಿದ್ದು ಪ್ರೆಸ್ ಮಾಡಬಾರ್ದು, ಮೆಲ್ಲ ಮೇಲಿಂದ ನೋಡಿ ಈ ರೀತಿ ಮಾಡಬೇಕು. ನೋಡಿ ಕಲರ್ ನೋಡಿ ಯಾವ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟ್ ಆಗುತ್ತೆ. ಇದೇ ಸೇಮ್ ಅಳತೆ ನೀವು ತೆಗೆದು ಮಾಡಿ, ತುಂಬ ಟೇಸ್ಟ್ ಆಗುತ್ತೆ. ಒಮ್ಮೆ ಮಾಡಿ ನೀವು ನನಗೆ ಮತ್ತೆ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಹೋಟೆಲಲ್ಲಿ ಸಿಗುವುದಕ್ಕಿಂತ ಹೇಳ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕಿದು. ಓಕೆ ನೋಡಿ, ಬಿಸಿ ಬಿಸಿ ಇರುವಾಗಲೇ ತಿಂದರೆ ಒಳ್ಳೆಯದು. ಸ್ವಲ್ಪ ತಣ್ಣಗಾದರೆ ಏನಾಗುತ್ತೆ, ಆಯಿಲಿ ಬಿಡುತ್ತೆ. ಹಾಗಾಗಿ ಬಿಸಿ ಬಿಸಿ ಇರುವಾಗ ಯಾವಾಗಲೂ ಗೋಳಿ ಬಜೆ ತಿಂದರೆ ಮಾತ್ರ ಚೆನ್ನಾಗಿರೋದು, ಇಲ್ಲದಿದ್ದರೆ ಸ್ವಲ್ಪ ಎಣ್ಣೆ ಆಗುತ್ತೆ. ಓಕೆ ನೋಡಿ, ತುಂಬ ಬಿಸಿ ಉಂಟು, ನನಗೆ ಹಿಡಿಲಿಕ್ಕೂ ಆಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳಗಡೆ ನೋಡಿ ಈ ರೀತಿ ಬ್ರೆಡ್ ಎಲ್ಲ ಇರುತ್ತೆ ನೋಡಿ, ಸ್ಮೂತಾಗಿ ಎಷ್ಟು ಹೇಗಿದೆ ನೋಡಿ ಅದು ಒಳಗಡೆ. ಈ ರೀತಿ ಬರಬೇಕು, ಸ್ಮೂತ್ ಬ್ರೆಡ್ ಎಲ್ಲ ಇರುತ್ತೆ ನೋಡಿ ಒಳಗಡೆ, ಆ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಹಿಟ್ಟು ಇರೋದಿಲ್ಲ ಅಥವಾ ಯಾವುದೇ ರೀತಿ ನಿಮಗೆ ಒಂಥರ ಅಂಟು ಕೂಡ ಸಿಗೋದಿಲ್ಲ, ಚೆನ್ನಾಗಿರುತ್ತೆ ನೋಡಿ. ಕಲರ್ ಕೂಡ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇದು, ನೋಡಿದ್ರಲ್ಲ ಈ ರೀತಿ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಯಾರ್ದು ಇಷ್ಟರವರೆಗೂ ಗೋಳಿ ಬಜೆ ಟ್ರೈ ಮಾಡಿ ಆದರೂ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಉಂಟು ನೋಡಿ, ಅವರು ಈ ರೀತಿ ಟ್ರೈ ಮಾಡಿ, ಖಂಡಿತವಾಗಲೂ ಪಾಸ್ ಆಗುತ್ತೆ ಅದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಪ್ಲೀಸ್, ನಾನು ಆಲ್ರೆಡಿ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಇಡಿ ನನ್ನ ಚಾನಲ್ಗೆ. ಡೈಲಿ ನಾನು ಈಸಿ ಆಗುವಂಥದ್ದು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಎಷ್ಟು ಈಸಿ ಆಗುತ್ತೆ ನೋಡಿ ಅಷ್ಟು ಈಸಿಯಲ್ಲಿ. ಹಾಗಾಗಿ ನೋಡಿ, ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಇಡಿ. ಯಾವಾಗ ಒಂದು ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ಗೆ ಬರುತ್ತೆ. ಓಕೆ, ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.